ಕೊನೆ ಅಂತ ನಾಳೆ ಕೊನೆಯ ದಿನ ಪ್ರಚಾರ ಮಾಡಲಿಕ್ಕೆ 5 ಗಂಟೆಗೆ ಮುಗೀತದೆ. ಸೊ ಅಲ್ಲಿವರೆಗೂ ಕೂಡ ಕ್ಯಾಂಪೇನ್ ಮಾಡ್ಬೋದು, ಮನೆಗೆ ಓಟ್ ಕೇಳ್ಬೋದು. ಆಮೇಲೆ ಕ್ಯಾಂಡಿಡೇಟು ನಾವ್ಯಾರು ಇರೋಂಗಿಲ್ಲ, ನಾವಿರೋಂಗಿಲ್ಲ. ಕ್ಯಾಂಡಿಡೇಟ್ ಮನೆಗೆ ಹೋಗಿ ಓಟ್ ಕೇಳ್ಬೋದು. ಮತ್ತು ಇಲ್ಲಿ ವೋಟರ್ಸ್ ಆಗಿರೋರು ಕೇಳ್ಬೋದು, ಮನೆಗೆ ಹೋಗಿ ಓಟ್ ಕೇಳ್ಬೋದು. ಔಟರ್ಸ್ ಇರೋಂಗಿಲ್ಲ. ವೋಟರ್ಸ್ ಇಲ್ಲದೇದವರು, ವೋಟರ್ಸ್ ಆಗಿರೋರು ಇಲ್ಲೇ ಇರ್ಬೋದು, ವೋಟರ್ಸ್ ಆಗದೇ ಇದ್ದವರು ಇರೋಂಗಿಲ್ಲ. ಎಸ್, ನಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಇಲ್ಲಿ 100ಕ್ಕೆ 100 ಗೆಲ್ತೀವಿ. ಬಿಜೆಪಿ ಅವರು ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ, ಬಿಜೆಪಿ 2 ಗೆಲ್ಲುತ್ತೆ ಅಂತ ಹೇಳ್ತಾರೆ ವಿಜೇಂದ್ರ ಅವರು. ಬಿಜೆಪಿ 2 ಕಡೆ ಗೆಲ್ಲುತ್ತೆ, ಇಂಟೆಲಿಜೆನ್ಸ್ ಸೋಲ್ತೀವಿ ಅಂತ ಹೇಳ್ತಾರ, ಸೋಲ್ತೀವಿ ಅಂತ ಹೇಳ್ತಾರ ಅವರು. ಈಗ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ಓಟ್ ಹಾಕ್ತಾರೆ, ಗೊತ್ತಾಯ್ತಾ? ಅವರು ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು. ಹೆಂಗೆ ಅವ್ರಿಗೆ ಓಟ್ ಹಾಕ್ತಾರೆ? ಮಹಿಳೆಯರ ವಿರೋಧಿಗಳು. ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಓಟ್ ಕೇಳೋದಕ್ಕೆ. ಅವ್ರಿಗೇನಿದೆ? ಅವ್ರು ಯಾವ ಆಧಾರದ ಮೇಲೆ ಓಟ್ ಕೇಳ್ತಾ ಇದ್ದಾರೆ? ಯಾವ ಆಧಾರದ ಮೇಲೆ ಓಟ್ ಕೇಳ್ತಾ ಇದ್ದಾರೆ? ಆಯ್ತಪ್ಪ, ನಮಗೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೇನು ಹೇಳ್ತಾರೆ? 9 ವರ್ಷ ಸರ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ, 9 ವರ್ಷ ಸರ್ಕಾರ ಮಾಡಿದ್ದಾರೆ. ಏನು ಮಾಡಿದ್ದೀವಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ? ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ? ಸುಮ್ಮನೆ ಏನೋ ಹೇಳ್ತಾರೆ ಅವರು. ನಾವು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಸಮಾಜ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಒಡಿತಕ್ಕಂಥ ಪಕ್ಷ. ಅದರಿಂದ ನಾವು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಧ್ಯಮ ವರ್ಗದವರು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. JDS ಅಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿಲ್ಲ, ನಾವು ಜನರೇ ನಮ್ಮನ್ನು ಕರ್ಕೊಂಬಂದು ರಾಜಕಾರಣ ಮಾಡಿದ್ರು. ಯಾರು? ಕುಮಾರಸ್ವಾಮಿ ನಿನ್ನೆ ಹೇಳಿದ್ರು. ಅವರು ಮನೆಯಲ್ಲಿ ಏನು ಮಾಡ್ತಾರೆ? ಅದೇ ಕುಟುಂಬ ರಾಜಕಾರಣ ಮಾಡಿ ಅವ್ರನ್ನ ಜನಗಳೇ ಕರ್ಕೊಂಬಂದು ಆಯ್ಕೆ ಮಾಡಿದ್ದಾರೆ. ಜನಗಳೇ? ಮತ್ತೆ ಯಾಕೆ ಸೋಲಿಸಿದ್ರು? ಈಗ ಚನ್ನಪಟ್ಟಣದಲ್ಲಿ ಸೋತವ್ರು ಯಾರು ರೀ? 3 ಸರಿ ಅವ್ರ ಮಗ ಅಲ್ವಾ? ಅವ್ರಿಗೆ ಗೆದ್ದಿದ್ರಲ್ಲ 23ರಲ್ಲಿ ಗೆದ್ದಿದ್ರಲ್ಲ, ಅಲ್ಲಿ ಸೋತರು. ಯಾಕೆ? ಜನ ಕರ್ಕೊಬಂದಿದ್ರು ಅವ್ರಿಗೆ. 22,000 ಅಂತರದಿಂದ ಗೆದ್ದದು ನಮ್ಮ ಅಭ್ಯರ್ಥಿ. 22,000 ಅಂತರದಿಂದ ಗೆದ್ದದು. ಕುಟುಂಬ ರಾಜಕಾರಣನ ಮುಖ್ಯಮಂತ್ರಿ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಕೂಡ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಆಯ್ತಪ್ಪ, ಅವರು ಹೇಳ್ಬೇಕಾದ್ರೆ ಅವ್ರ ಕುಟುಂಬ ರಾಜಕಾರಣ ಮಾಡಬಾರ್ದಲ್ವ? ಅವರಪ್ಪ, ಅವ್ರ ಮಕ್ಕಳಿಬ್ಬರು, ಮೊಮ್ಮಕ್ಕಳು, ಅವ್ರ ಮೊಮ್ಮಗನ ಸೊಸೆ, ಇಬ್ಬರು ಸೊಸೆದಿರು, ಆಮೇಲೆ ಇಬ್ಬರು ಎಷ್ಟು 4 ಜನ ಮೊಮ್ಮಕ್ಕಳು. ಜನ ಬಯಸಿದ್ರೆ ರಾಜಕಾರಣ ಮಾಡಲಿ, ಮಾಡಬಾರ್ದು ಅಂತ ಹೇಳಲ್ಲ ನಾನು. ಜನ ಬಯಸಿದ್ರೆ ಪ್ರಜಾಪ್ರಭುತ್ವ ಇದು, ಜನ ಬಯಸಿದ್ರೆ ರಾಜಕಾರಣ ಮಾಡಲಿ. ಆದರೆ ಜನ ತಿರಸ್ಕಾರ ಮಾಡಿದ ಮೇಲೂ ಕೂಡ ಅದನ್ನು ಹೇಳೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಕರೆಕ್ಟ್. ಜಮೀರ್ ಅಹಮದ್ ಅವರು ನಿನ್ನೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ಹೋದ್ರು, ಪ್ರಚಾರಕ್ಕೆ ಎಲ್ಲೂ ಬಂದಿಲ್ಲ ಅಂತ ಹೇಳಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು, ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ. ಏನು ಪ್ರಚಾರ? ಪತ್ರಿಕಾಗೋಷ್ಠಿ ನೀವು ಪ್ರಚಾರ ಮಾಡಲ್ವಾ? ನೀವೇನು ಏನು ಮಾಡ್ತೀರಿ? ಈಗ ನಾನು ಈಗ ಮಾತಾಡ್ತೀನಿ, ಪ್ರಚಾರ ಮಾಡಲ್ವ ನೀವು? ಬರಬೇಕಿತ್ತು, ಬಂದು ಓಟ್ ಕೇಳಬೇಕಿತ್ತು, ಮುಸ್ಲಿಂ ಏರಿಯಾಗಳಿಗೆ ಬಂದು ಓಟ್ ಕೇಳಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿ ತುಂಬಾ ಅಗತ್ಯ ಇತ್ತೇನೋ ಅವರು.
ಅವ್ರು ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಅಭಿಮಾನಿಗಳು ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಇಲ್ಲಿ ಅವ್ರ ಅಭಿಮಾನಿಗಳು ಕೇರಳದಲ್ಲಿದ್ದರು ಅವರು 4ನೇ ತಾರೀಕು ಅದನ್ನ ಹೇಳಿದ್ರು ಸರ್. ಕೇರಳದಲ್ಲಿದ್ದರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ಇವತ್ತು ಅಲ್ಲಿ ಬಾಗಲಕೋಟೆಯಲ್ಲಿ ಮಾಡಿ ಆಮೇಲೆ ನಾಳೆ 5 ಗಂಟೆವರೆಗೆ ಮಾತ್ರ ಇರೋದು. 5 ಗಂಟೆವರೆಗೆ ಮಾಡಿ ಹೊರಟೋಗ್ತಾರೆ. ಸೋಮಣ್ಣ ಅವ್ರಿಗೆ ಕೆಲಸ ಇಲ್ಲ ಅಂತ ನೀವು ಹೇಳಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡಿರೋದು. ದೆಹಲಿಗೆ ಬರಲಿ, ಒಂದು 2-3 ಗಂಟೆ ಬಿಡುವು ಮಾಡಿಕೊಂಡು ದೆಹಲಿಗೆ ನಮ್ಮ ಕಚೇರಿಗೆ ಬಂದರೆ ನಮ್ಗೆ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು. ರಾಜ್ಯಕ್ಕೆ 18 ರೈಲು ಕೊಟ್ಟಿದ್ದೀವಿ ದಕ್ಷಿಣ. ಅಲ್ಲ ನೋಡಪ್ಪ, ಅವರು ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಮತ್ತು ಅವ್ರಿಗೆ ಫೈಲ್ಗಳು ಬರ್ತಾವ? ಅವ್ರು ಹೇಳ್ತಾರಪ್ಪ ಬರ್ತವೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಬರಲ್ಲ. ಅವ್ರಿಗೇನು ಬರ್ತವೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇಟ್ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ, ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ ಇದ್ದರೆ ಬರಲ್ಲ. ಸರ್, ಬಿಜೆಪಿ ಅವರು ಹೇಳ್ತಾರೆ ಇಲ್ಲಿಯ ಕಾಂಗ್ರೆಸ್ ಗೆಲುವು ಮುಸ್ಲಿಂ ಸ್ವಾಭಿಮಾನದ ಸೋಲು ಅಂತ ಹೇಳ್ತಾರೆ. ಮುಸ್ಲಿಂ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಚೆಲುವಾದಿ ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇದ್ರು ಮೊದಲು? ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿ ಹೋಗಿ BJPಗೆ ಹೋಗಿ ಅಲ್ಲಿಯೂ ಲಾಭ ಪಡ್ಕೊಂಡು ಈಗ BJP ಪರ ಮಾತಾಡ್ತಾರೆ. ಇಲ್ಲಿ ಏನೇನು ಮಾತಾಡಿದ್ದಾರೆ ಹೇಳ? BJP ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ಅನ್ನರಾಮಯ್ಯ ಅಂತ ಎಲ್ಲ ಕಡೆ ಇರ್ತೀರಿ. ಕುಮಾರಸ್ವಾಮಿ ಅವರು ನಿನ್ನೆ ಅನ್ನರಾಮಯ್ಯ ಅಲ್ಲ ಅಂತ ಹೇಳಿದ್ದಾರೆ. BJP ಅವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ? ಈಗ BJP ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಕ್ಕೋಸ್ಕರ. BJP ಅವ್ರ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ? BJP ಬಗ್ಗೆ ಮಾತಾಡಿದ್ದಾರೆ ಹೇಳ? ಅವ್ರಿಗೆಲ್ಲ ಏನ್ರಿ ಇದೆ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಪಾರ್ಟಿ ಕಟ್ ತೋರಿಸ್ಲಿ ಸರ್, ಅವರು ಪಾರ್ಟಿ ಕಟ್ ತೋರಿಸ್ಲಿ ನೋಡೋಣ, ನಾವು 30 ಸೀಟ್ ಆದ್ರೆ ಗೆಲ್ತೀವಿ, ಪಾರ್ಟಿ ಕಟ್ ತೋರಿಸ್ಲಿ ಅಂತ ಹೇಳ್ತಾರೆ ಸರ್. ಏನ ಪಾರ್ಟಿ ಕಟ್ಟಿ ನೋಡ್ಲಿ 30 ಸೀಟ್ ಗೆಲ್ತಾರ ಅಂತ ಅವ್ರು ನೀವೊಂದು ಪಾರ್ಟಿ ಕಟ್ ತೋರಿಸ್ಬೇಕಂತೆ. ನಾವು 30 ಪಕ್ಷನ 30 ಸೀಟ್ ಆದ್ರೆ ಗೆಲ್ತೀವಿ, ಸಿದ್ದರಾಮಯ್ಯ ಅಷ್ಟು ಗೆಲ್ಲಲ್ಲ ಅಂತ ಅವ್ರು ಹೇಳೋದು. ನಾನು ಪಾರ್ಟಿ ಕಟ್ಟಿ ಆಯಿತು ಮರ್ಜಿ ಆಗ್ಬಿಟ್ಟಿದ್ದೀನಿ. ಕಾಂಗ್ರೆಸ್ನಲ್ಲಿ ಇದ್ದೀನಿ ನಾನು. ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರಿಸಮ್. ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸ ಪಾರ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ? ಅವ್ರು 30 ಸೀಟ್ ಆದ್ರೂ ತಗೊಂಡಿದ್ದೀವಿ, ಅಷ್ಟು ತಗೊಳ್ಳಲ್ಲ. ನಮ್ಮ ಬಗ್ಗೆ ಮಾತಾಡ್ತಾರೆ. 30 ಸೀಟ್ ಆದ್ರೂ ತಗೊಂಡು ನಾವು ಅವ್ರ ಪಾರ್ಟಿ ಕಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು. ಈಗ ಹೋದ ಸರಿ ಎಷ್ಟು ತಗೊಂಡ್ರು? 19 ಸೀಟು. 19 ಸೀಟು 30 ತಗೊಂಡ್ರು. ನಾನಿದ್ದಾಗ JDSನಲ್ಲಿ ಪ್ರೆಸಿಡೆಂಟ್ ಇದ್ದಾಗ 59 ಸೀಟ್ ಗೆದ್ದಿದ್ದು. ಅಲ್ಲಿಂದ ಈಚೆಗೆ 59 ಗೆದ್ದರ? ಇಲ್ಲ. ಯಾವತ್ತಾರು 59 ಗೆದ್ದಿದ್ದಾರೇನ್ರಿ? ಏನೋ ಹೇಳ್ತಾರೆ. ಈಗ ನಾನು ಅಧ್ಯಕ್ಷನಾಗಿರುವಾಗ, JDS ಅಧ್ಯಕ್ಷನಾಗಿರುವಾಗ 2005ರಲ್ಲಿ 2004ರಲ್ಲಿ ಎಷ್ಟು ಗೆದ್ದರು ನಾವು? 59 ಸೀಟು. ಈಗ ಎಷ್ಟು ಗೆದ್ದಿದ್ದರು? 19 ಬಂದಿದ್ದಾರೆ. ಪ್ರತಿ ವರ್ಷ ಇಳಿತಾ ಬರ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದ್ದಾರೆ. ಕೈಗಾರಿಕಾ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು. ಕೈಗಾರಿಕಾ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಅಡ್ಡಿಪಡಿಸ್ತಾ ಇದೆ, ಸಪೋರ್ಟ್ ಮಾಡ್ತಿಲ್ಲ ಅಂತ. ಯಾರು? ಕರ್ನಾಟಕದಲ್ಲಿ ಕೈಗಾರಿಕಾ ಕುಮಾರಸ್ವಾಮಿ ಅವರು ಹೇಳಿದರು. CIOCL, HMT ಉದಾಹರಣೆಗಳನ್ನು ಕೊಟ್ಟರು. ಅವರು ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಶೂರನೂ ಅಲ್ಲ. ಆ ಥರ ಮಾಡ್ತಾ ಇರಲಿಲ್ಲ. ಸಣ್ಣ ಮಕ್ಕಳಿಗೆ ಜ್ವರ ಬಂದರೆ, ನೆಗಡಿ ಬಂದರೆ,
ಬೇದಿಯಾದರೆ ಇಂಥ ಕಾಯಿಲೆಗಳು ಬಂದರೆ ಮುದ್ದೆ ತಿನ್ಸಕ್ಕೆ ಆಯ್ತಾ ಇರಲಿಲ್ಲ. ನಮ್ಮನೆಯಲ್ಲೂ ಕೂಡ ನೀರಾವರಿ ಜಮೀನುಗಳಿದ್ದರೂ ಕೂಡ ನಾವು ಕೂಡ ಪ್ರತಿದಿನ ಮುದ್ದೆ ತಿನ್ನಬೇಕಾಗಿತ್ತು, ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ. ನಮ್ಮನೆ ಪಕ್ಕದಲ್ಲಿ ಇದ್ದವರು ಪಾಪ ಬಡವರು, ಅವರು ಕೂಲಿ ಮಾಡ್ಕೊಂಡು ಬದುಕ್ತಕ್ಕಂಥ ಜನ. ಅವರು ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮ ಮನೆಗೆ ಒಂದು ತುತ್ತು ಅನ್ನ ಈಸ್ಕೊಳಕ್ಕೆ ಬರೋದು ಅವ್ರ ಮಕ್ಕಳಿಗೆ. ನಾನು ಅದನ್ನು ಕಣ್ಣಾರೆ ನೋಡ್ತಾ ಇದ್ದೆ. ನಮ್ಮ ಅವ್ವ ಗೊಣೆ ಕಂಡು ಕೊಡಳು. ನಾನು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಮತ್ತೆ ಯಾರೂ ಕೂಡ ಯಾರ ಮನೆ ಬಾಗಿಲಿಗೂ ಹೋಗಿ ಕೈ ಒಡ್ಡಬಾರದು, ಒಂದು ತುತ್ತ ಅನ್ನಕ್ಕೆ ಕೈ ಒಡ್ಡಬಾರದು ಅಂತ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರನೇ ಅನ್ನಭಾಗ್ಯದ ಕಾರ್ಯಕ್ರಮದ ಮೂಲಕ 5 kg ಅಕ್ಕಿಯನ್ನು ಪುಕ್ಕಟ್ಟಿಯಾಗಿ ಕೊಡ್ತಾ ಇದ್ದೆ. ಆಮೇಲೆ 7 kg ಮಾಡಿದೆ. ಕೊನೆ 1 ವರ್ಷ ಇರುವಾಗ 7 kg ಮಾಡಿದೆ. ಬಸವರಾಜ ಬೊಮ್ಮಾಯಿ ಅದನ್ನು ಮತ್ತೆ 5 kg ಇಳಿಸ್ಬಿಟ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಯಾರು ಕೂಡ ಹಸಿದು ಮಲಗಬಾರದು, ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇರಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಎಲ್ಲ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವರೆಲ್ಲರಿಗೂ ಕೂಡ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈಗ 2023 ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 5 kg ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದರ್ಥ ಯಾಕೆ ಮಾಡಿದೆ ಅಂತಂದರೆ, ಹೊಟ್ಟೆ ತುಂಬ ಊಟ ಮಾಡಬೇಕು. ಕರ್ನಾಟಕದಲ್ಲಿ ಹಸಿವು ಮುಕ್ತ ರಾಜ್ಯ ಆಗಬೇಕು. ಇದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದದ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಫುಡ್ ಸೆಕ್ಯೂರಿಟಿ ಆಕ್ಟ್, ಈ ಕಾಯ್ದೆಯನ್ನು ತಂದಂಥವರು ಮನಮೋಹನ್ ಸಿಂಗ್ರವರು, ಭಾರತೀಯ ಜನತಾ ಪಕ್ಷ ಅಲ್ಲ. ಈಗ ಭಾರತೀಯ ಜನತಾ ಪಕ್ಷದವರು ಎಲ್ಲ ಕಡೆ ಹೇಳ್ಕ ತಿರುಗಾಡ್ತಾರೆ, ನರೇಂದ್ರ ಮೋದಿಯವರು 5 kg ಅಕ್ಕಿಯನ್ನು ಪುಕ್ಕಟೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತ. ಇದು ಸುಳ್ಳು. 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಮರಿಬಾರ್ದು. ಇದನ್ನು ನಾನು ಬಂದ ಮೇಲೆ ಪುಕ್ಕಟೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು 5 kg ಅಕ್ಕಿ. ಮನಮೋಹನ್ ಸಿಂಗ್ರವರು ಇದ್ದಾಗ 3 ರೂಪಾಯಿಗೆ 1 kg ಅಕ್ಕಿ ಕೊಡ್ತಾ ಇತ್ತು. ನಾನು ಬಂದ ಮೇಲೆ ಕರ್ನಾಟಕದಲ್ಲಿ ಪುಕ್ಕಟೆಯಾಗಿ ಯಾವುದೇ ದುಡ್ಡಿಲ್ಲೇನೆ 5 kg ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದರಿಂದ ಶೋಷಿತ ವರ್ಗದ ಜನ, ಬಡ ಜನತೆ, ಅವರು ಕೂಡ 2 ಹೊತ್ತು ಊಟ ಮಾಡಲೇಬೇಕು. 2 ಹೊತ್ತು ಊಟ ಮಾಡಲಿಕ್ಕೆ ತೊಂದರೆ ಪಡಬಾರದು ಅಂಥೇಳಿ ಅವರು ಕೂಲಿ ಮಾಡಿ ಬೇರೆ ಸಾಂಬಾರು ಮತ್ತು ಬೇರೆ ಪದಾರ್ಥಗಳನ್ನೆಲ್ಲ ತಗೊಂಡು, ಕಾಳು ಕಡ್ಡಿ ಎಲ್ಲ ತಗೊಂಡು ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 168 ಭರವಸೆಗಳಲ್ಲಿ, ಅಲ್ಲ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಆಮೇಲೆ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ 592 ಭರವಸೆಗಳನ್ನು ಕೊಟ್ಟವು ಮ್ಯಾನಿಫೆಸ್ಟೋ ಮೂಲಕ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳ ಜಾತಿಗೆ
ಬರೀತಕ್ಕಂಥವ್ರು. ಅಷ್ಟೇ ಅಲ್ಲ, ಜಾತ್ಯತೀತವಾಗಿ ಕೂಡ ಪಕ್ಷಾತೀತವಾಗಿ ಕೂಡ ಕೊಟ್ಟೆ. ಈಗ BJPಯವರು ತಗೋತಾ ಇಲ್ವಾ? BJPಯಲ್ಲಿರ್ತಕ್ಕಂಥ ಬಡವರು ಅಕ್ಕಿ ತಗೋತಾ ಇಲ್ವಾ? 2,000 ರೂಪಾಯಿ ತಗೋತಾ ಇಲ್ವಾ? ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇಲ್ವಾ? ಗೃಹ ಜ್ಯೋತಿನಲ್ಲಿ 200 ಯೂನಿಟ್ವರೆಗೆ ವಿದ್ಯುತ್ ಶಕ್ತಿ ಬಳಸ್ಕೊತಾ ಇಲ್ವಾ? ಎಲ್ಲ ಮಾಡಿದ್ದು ಬಡವರಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದು, ಶೋಷಿತರಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದು. ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ, ಎಲ್ಲ ತಳ ಸಮುದಾಯದ ಜನ ಅದರಲ್ಲಿ. ಅದಕ್ಕೋಸ್ಕರ ನಾನು ಈ ಸಾರಿ ಬಜೆಟ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ. ಎಕನಾಮಿಕ್ಸ್ನಲ್ಲಿ 2 ಥರ ಥಿಯರಿಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಕನಾಮಿಕ್ ಥಿಯರಿ. ಭಾರತೀಯ ಜನತಾ ಪಕ್ಷದವರು ನಂಬ್ಕೊಂಡಿರ್ತಕ್ಕಂಥದ್ದು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅಂದರೆ ಸಪ್ಲೈ ಮಾಡಿದ್ರೆ ಈ ರಾಜ್ಯ ಬಡತನ ಹೋಗ್ಬಿಡ್ತದೆ, ನಿರುದ್ಯೋಗ ಹೋಗ್ಬಿಡ್ತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜನರಿಗೆ ಹೆಚ್ಚಾದರೆ ಅವರು ಈಗ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಸಾಮಾನುಗಳು ಬರ್ತವೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದರೆ ಆ ಸಾಮಾನುಗಳನ್ನ ಕೊಂಡ್ಕೊಳ್ಳೋರು ಯಾರು? ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು, ಅದಕ್ಕೆ ನಾವು ಸಪ್ಲೈ ಮತ್ತು ಡಿಮ್ಯಾಂಡ್, ಸಪ್ಲೈ ಮಾಡ್ತಕ್ಕಂಥವ್ರು ಮೇಲ್ವರ್ಗದ ಜನ, ಕಾರ್ಪೊರೇಟ್ ಬಾಡಿಗಳು, ಡಿಮ್ಯಾಂಡ್ ಮಾಡ್ತಕ್ಕಂಥವ್ರು ತಳ ಸಮುದಾಯದ ಜನ. ತಳ ಸಮುದಾಯದ ಜನರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಮೇಲ್ವರ್ಗದವರು ಪರವಾಗಿರ್ತಕ್ಕಂಥವ್ರು BJPಯವರು. ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ BJP ಅಂಡ್ ಕಾಂಗ್ರೆಸ್. ಇದು ವ್ಯತ್ಯಾಸ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕಾಗ್ತದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಶೋಷಿತ ವರ್ಗದ ಪರವಾಗಿದ್ದಾರೆ. ಇದು ಒಂದು. ಮೊನ್ನೆ ಯಾರವನು ಮೈಸೂರಿನ MP ಪ್ರತಾಪ್ ಸಿಂಹ ನನ್ನ ಮೇಲೆ ಅಟ್ಯಾಕ್ ಮಾಡೋ ಹೋಗಿದ್ದಾನೆ. ಈ RSSನವರು ಯಾವಾಗಲೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ, ನಾನು ಬಡವರ ಪರವಾಗಿದ್ದೀನಿ, ಶೋಷಿತರ ಪರವಾಗಿದ್ದೀನಿ ಅಂತ ಕಾರಣಕ್ಕೋಸ್ಕರ. ಬಡವರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ಬಡವರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ಮಹಿಳೆಯರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ರೈತರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ದಲಿತರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ಕಾರ್ಮಿಕರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ಮತ್ತೆ ಈ ದಲಿತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು. ಅದಕ್ಕೋಸ್ಕರನೇ ಒಂದು, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು ಅನ್ನೋ ಕಾರಣಕ್ಕೋಸ್ಕರ, ಹಿಂದುಳಿದ ವರ್ಗಕ್ಕೆ ಸೇರಿದಂಥವನು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಕರ್ನಾಟಕದಲ್ಲಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಯಾಕೆ ಅಟ್ಯಾಕ್ ಮಾಡ್ತಾರೆ ನನ್ನನ್ನು ವೈಯಕ್ತಿಕವಾಗಿ ಅಂತಂದರೆ, ಈ ಕಾರಣಕ್ಕೋಸ್ಕರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಾನೆ ಅಂತಕ್ಕಂಥ ಕಾರಣಕ್ಕೋಸ್ಕರ. ಜೊತೆಗೆ ಶೋಷಿತ ವರ್ಗಗಳ ಪರವಾಗಿದ್ದಾನೆ, ಶೋಷಿತ ವರ್ಗಗಳ ಪರವಾಗಿರಬಾರದು, ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಎಲ್ರಿಗೂ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಮುಖ್ಯಮಂತ್ರಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿನ್ನೆ ಪ್ರತಾಪ್ ಸಿಂಹನ ಮೂಲಕ ಮಾಡಿಸಿದ್ದಾರೆ RSSನವರು, ಮನುವಾದಿಗಳು.
ಅಲ್ಲದೆ ನನ್ನ ಮೇಲೆ ಯಾಕೆ ಏನಂತ ಮಾಡ್ತಾರೆ ಆರೋಪ ಏನು ಮಾಡೋಕ್ಕೆ ಮಾಡ್ತಾರೆ? ನನ್ನ ಮೇಲೆ ಆರೋಪ ಮಾಡೋಕ್ಕೆ ಏನಿದೆ? ನಾನು ಭ್ರಷ್ಟನ ಅಥವಾ ಏನು ಕೆಲಸ ಮಾಡಿಲ್ವಾ? ಅವರು 9 ವರ್ಷ ಅಧಿಕಾರದಲ್ಲಿದ್ದಾರೆ. 9 ವರ್ಷದಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳ್ತಾರೆ. 9 ವರ್ಷದಲ್ಲಿ ಏನು ಮಾಡಿದ್ದೀವಿ? ಓಲಿ ಇಂದಿನ 5 ವರ್ಷ ಬಿಟ್ಬಿಡೋಣ. ಈಗ 4 ವರ್ಷ ಇದ್ರಲ್ಲ, 19ರಿಂದ 23ರವರೆಗೆ ಏನು ಮಾಡಿದ್ರು? ಏನಾದ್ರು ಮಾಡಿದ್ರೆ ಜನರ ಮುಂದೆ ಹೇಳ್ಬೇಕಲ್ಲ, ಜನರ ಮುಂದೆ ಹೇಳ್ಬೇಕಲ್ಲ, ಇಂತಿಂತವೆಲ್ಲ ಕೆಲಸ ಮಾಡಿದೀವಪ್ಪ, ನಮ್ಗೆ ಓಟ್ ಕೊಡಿ ಅಂತ ಕೇಳಬೇಕು. ಅದ್ರ ಬದಲು ಸಿದ್ದರಾಮಯ್ಯನ ಅಟ್ಯಾಕ್ ಮಾಡೋದು. ಇದನ್ನ ಪ್ರತಾಪ್ ಸಿಂಹನ ಕೈಲಿ RSSನವ್ರು ಮಾಡಿಸ್ತಾರೆ. ಇದರಲ್ಲೂ ಕೂಡ ವಿಜೇಂದ್ರ ಆಗಲಿ ಅಶೋಕ್ ಆಗಲಿ ಅಸೆಂಬ್ಲಿನಲ್ಲಿ ಮಾತನಾಡೋದು ಬಜೆಟ್ ಬಗ್ಗೆ ಮಾತಾಡಲ್ಲ, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲ್ಲ, ಸಿದ್ಧಾಂತದ ಬಗ್ಗೆ ಮಾತಾಡಲ್ಲ, ಮಾತಾಡೋದು ವೈಯಕ್ತಿಕವಾಗಿ ಮಾತಾಡ್ತಾರೆ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಮೇಟಿಯವರು, HY ಮೇಟಿಯವರು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಶಾಸಕರಾಗಿದ್ದರು. ಅವರು ಯಾರನ್ನೂ ಕೂಡ ದ್ವೇಷಿಸ್ತಿರ್ಲಿಲ್ಲ, ಅಜಾತ ಶತ್ರು. ಎಲ್ಲರನ್ನೂ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಅಂಥವರನ್ನ ಆ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರು ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಸೋಲಿಸಲೇಬೇಕು ಅಂತೇಳಿ ಪಣ ತೊಟ್ಟು ನಮ್ಮ ಮೇಲೆ ಇಲ್ಲಿಸಲ್ಲದ ಆರೋಪಗಳನ್ನು ಮಾಡಿ ಈ ಚುನಾವಣೆಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ನಿಮಗೆ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ BJPಯವರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ನೀವು ಬಲಿಯಾಗಬೇಡಿ, ಅವರ ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ. ಆದ್ದರಿಂದ ನೀವೆಲ್ಲರೂ ಕೂಡ 9ನೇ ತಾರೀಕು ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಈ ಸಾರಿ ಮೇಟಿಯವ್ರ ಮಗನಿಗೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಒಬ್ರು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಾನು ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡೋದೇನಪ್ಪ ಅಂತಂದ್ರೆ, ಈ ಸಾರಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಉಳಿಬೇಕು. ಕಾಂಗ್ರೆಸ್ ಸರ್ಕಾರ, ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಅದಕ್ಕೋಸ್ಕರ ಈ ಬಾಗಲಕೋಟೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಮೇಟಿಯವ್ರ ಮಗನಿಂದ ಮಾತ್ರ ಸಾಧ್ಯವೇ ಹೊರತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಈಗ BJP ಅಭ್ಯರ್ಥಿ 3 ಸಾರಿ ಶಾಸಕರಾಗಿದ್ದರು. ಏನನ್ನು ಡೆವಲಪ್ ಮಾಡಿದ್ದಾರೆ ಬಾಗಲಕೋಟೆನ? 3 ಸಾರಿ ಶಾಸಕರಾಗಿದ್ದರು. 3 ಸಾರಿ ಶಾಸಕರಾಗಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ 9ನೇ ತಾರೀಕು ನೀವೆಲ್ಲರೂ ಕೂಡ ಯಾವ ಕಾರಣಕ್ಕೂ ಕೂಡ BJP ಅಧಿಕಾರಕ್ಕೆ ಬರಬಾರ್ದು, ಶಾಸಕರಾಗಬಾರ್ದು. ನಮ್ಮ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದರೆ ಎಲ್ಲ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೂಡ ಬೆಂಬಲಿತನಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ 9ನೇ ತಾರೀಕು ಮತಗಟ್ಟೆಗೆ ಹೋಗಿ ಇವರ ಕ್ರಮ ಸಂಖ್ಯೆ ನಂಬರ್ 1 ಇವರ ಗುರುತು ಹಸ್ತ.
ಹಸ್ತಗುತ್ತಿಗೆ ಓಟ್ ಹಾಕಿ ಇವನ್ನೆಲ್ಲ ಗೆಲ್ಲಿಸಬೇಕು. ಕಾಂಗ್ರೆಸ್ ಪಾರ್ಟಿಯನ್ನು ಉಳಿಸಬೇಕು. ಕಾಂಗ್ರೆಸ್ ಸರ್ಕಾರವನ್ನು ಇನ್ನೂ ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.